ಶಿಲೀಂಧ್ರ ಬಂದು ಸುತ್ತು ವೈಟ್ ಆಗುತ್ತೆ. ಅದಾದ್ಮೇಲೆ ಅಲ್ಲಿ ಕಾಂಡ ತೇವಾಂಶ ಜಾಸ್ತಿ ಆಗಿ ಕೊಳ್ತೋಗ್ಬಿಡ್ತದೆ. ಸೊ ಅದೊಂದು ತೊಂದರೆ ಬರ್ತದೆ ಮುಖ್ಯವಾಗಿ. ಆ ತೊಂದರೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಒಂದು ಪ್ರಿವೆಂಟಿವ್ ಆಗಿ ಅದಕ್ಕೆ ಒಂದು ಡ್ರಿಂಚಿಂಗ್ ಅನ್ನೋದು ಒಂದು 8 ದಿನ ಒಂದ್ 4 ದಿನಕ್ಕೆ ಅಥವಾ 3 ದಿನಕ್ಕೆ ಈ ಮಟ್ಟದಲ್ಲಿ ಇರ್ಬೇಕಂತ ಹೇಳಿದಾಗ ನೀವು ಬೇಕಾಗಿದ್ರೆ ಡ್ರಿಪ್ ಮುಖಾಂತರ ಕೊಡೋದಾದ್ರೆ ಸುಮ್ನೆ ಒಂದು 5 ರಿಂದ 10 ನಿಮಿಷ ಕೊಡ್ಬೋದು. ಇಲ್ಲ ನಿಮ್ಗೆ ಪೇಷನ್ಸ್ ಇದೆ ಆ ತರನೇ ಲೈಟ್ ಆಗಿ ಒಂದೊಂದು ವಾಲ್ಗೆ ಸ್ವಲ್ಪ ಮೇಲೆ ಮಾತ್ರ ಚಕ್ಕೆ ನೆನೆಯೋ ತರ ಬಿಟ್ಟಿದ್ದೆ ಆದ್ರೆ ನೆಕ್ಸ್ಟ್ ದಿನ ಬೆಳೆ ಬರೋ ಅಷ್ಟೊತ್ತಿಗೆ ನಿಮ್ಗೆ ನೀಟಾಗಿ ಅದು ಹೊಡ್ಕೊಂಡು ಮೇಲೆ ಬಂದಿರ್ತದೆ. ಅದಾದ್ಮೇಲೆ ನೀವು ಬೇಕಾಗಿದ್ರೆ ಪ್ರತಿದಿನ ಈಗ ಏನಂತ ಹೇಳಿದ್ರೆ ಒಂದ್ 5-10 ನಿಮಿಷ ಕೊಟ್ಟಿರ್ತೀರಾ, ನೆಕ್ಸ್ಟ್ ಡೇ ಒಂದು 15 ನಿಮಿಷ ಕೊಡಿ. ಮೋಡ ವಾತಾವರಣ ಇತ್ತು ಅಂತ ಹೇಳಿದ್ರೆ ಸಾಕು ಅಷ್ಟೇ. ಈ ಕಾಂಡ ಇರುತ್ತಲ್ವಾ, ಈ ಕಾಂಡದ ಹತ್ರ ಬಂದು ಇದ್ರೊಳಗಡೆ ಒಂದು ಸಣ್ಣಕ್ಕೆ ಊಜಿ ಟೈಪ್ ಅಲ್ಲಿ ಅಂದ್ರೆ ಇಷ್ಟಿಷ್ಟು ಸಣ್ಣ ಹುಳ ಉತ್ಪತ್ತಿ ಆಗುತ್ತೆ. ಆ ಕಾಂಡದ ಹತ್ರ ಏನಾಗುತ್ತೆ, ಹಿಂಗ ಸುತ್ಕೊಂಡ್ ಮೇಯ್ಕೊಂಡ್ ಬಂದ್ಬಿಡುತ್ತೆ. ಯಾವಾಗ ಇಲ್ಲಿ ಈ ಸ್ಟೆಮ್ ಹತ್ರ ಇದಕ್ಕೆ ಗಿಡಕ್ಕೆ ಹೋಗೋ ಸಪ್ಲಿಮೆಂಟ್ಸ್ ಗಳನ್ನ ಹೋಗೋದನ್ನ ಇಲ್ಲಿ ಕಡ್ದು ಬಿಡ್ತದ ಅದು, ಅವಾಗ ಆ ಗಿಡ ಒಣಗೋಗ್ಬಿಡ್ತದೆ. ಸೊ ಅದಕ್ಕೋಸ್ಕರನೇ ಒಂದು ಶಿಲೀಂಧ್ರನಾಶಕ, ಒಂದು ಬ್ಯಾಕ್ಟೀರಿಯಾ ನಾಶಕ, ಮತ್ತೆ ಇನ್ನೊಂದು ಕೀಟನಾಶಕ, ಇದು ಮೂರನ್ನು ಹಾಕಿ ಡ್ರಿಂಚ್ ಮಾಡಿದ್ದೆ ಆದ್ರೆ ಖಂಡಿತ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಲ್ಲಿ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ಇವತ್ತು ಮತ್ತೊಂದು ಕೃಷಿ ಅದ್ಭುತವಾದ ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಬೀನ್ಸ್ ಕೃಷಿ ಸಾಮಾನ್ಯವಾಗಿ ಮಾಡೋದು ತುಂಬಾ ಈಸಿ ಅಂತ ಹೇಳ್ತಾರೆ. ಆದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಅದನ್ನ ಬೀಜನ ನಾಟಿ ಮಾಡಿ ಮಾಡಿಸಿ ಅದನ್ನ ಬಳ್ಳಿ ರೀತಿ ತಯಾರು ಮಾಡಿ ಬಿಟ್ಟಾಗ ಮೇಲ್ಕ್ ಬಿಟ್ಟಾಗ ಅಲ್ಲಿಂದ ಆಚೆ ಈಸಿ. ಅಂದ್ರೆ ಅಲ್ಲಿವರೆಗೂ ಬಳ್ಳಿನ ತಯಾರು ಮಾಡಿ ಬಿಡೋದಿದೆಯಲ್ಲ, ಅಲ್ಲಿವರೆಗೂ ಮಾಡ್ತಕ್ಕಂಥ ಕೃಷಿನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆ ಕೃಷಿ ಬಗ್ಗೆ ವಿವರಗಳನ್ನ ಹೇಳ್ಕೊಡ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಚಾನಲ್ ವೀಕ್ಷಕರು ಅವರಿಗೆ ಪರಿಚಿತ ಆಗಿರ್ತಾರೆ. ಅಗ್ರಿಟೆಕ್ ಕನ್ನಡ ಚಾನಲ್ ಅವರು ಎಕ್ಸಲೆಂಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ನಮಸ್ಕಾರ, ನಮ್ಮ ಚಾನೆಲ್ ನ ವೀಕ್ಷಕರಿಗೆಲ್ಲ ದೊಡ್ಡ ನಮಸ್ಕಾರ. ಬೀನ್ಸ್ ಕೃಷಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಮಾಡೋದು ಈಸಿ ಅಂತ. ಇಲ್ಲಿ ಎಕ್ಸ್ಪರ್ಟ್ ಒಬ್ರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವರ ಇನ್ನಷ್ಟು ರೈತರಿಗೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ ಸಾಧ್ಯವಾದಷ್ಟು ಮಟ್ಟಿಗೆ. ಸದ್ಯಕ್ಕೆ ಈ ಲೆವೆಲ್ ಅಲ್ಲಿ ಸ್ಟೇಜ್ ಅಲ್ಲಿ ಚೆನ್ನಾಗಿದೆ ಬೀನ್ಸ್. ಅದನ್ನ ನಾವು ಮತ್ತಷ್ಟು ಮಾಹಿತಿಗಳನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಾವು ಯಾವುದೇ ರೀತಿಯಾದ ಎಕ್ಸ್ಪರ್ಟ್ಗಳು ಅಲ್ಲ, ಯಾವುದು ಅಲ್ಲ. ಅವರ ಮಾತುಗಳನ್ನ ಕೇಳಿ ನೀವು ಬೆರಗಾಗಿ ತೊಂದರೆ ತಗೊಂಬೇಡಿ. ನಾನು ಸಾಧಾರಣ ಪುಟ್ಟ ರೈತ. ಈಗ ಸಾಮಾನ್ಯವಾಗಿ ನಾನು ಎಕ್ಸ್ಪರ್ಟ್ ಅಂತ ಯಾಕೆ ಹೇಳ್ತೀನಿ ಅನ್ನೋಕ್ಕೂ ಒಂದು ಕಾರಣ ಹೇಳ್ತೀನಿ. ಡಾಕ್ಟರ್ ಕೆಲಸ, ಕಾಯಿಲೆ ಬಗ್ಗೆ ಡಾಕ್ಟರ್ ಗೊತ್ತು, ಬೆಳೆಗಳ ಬಗ್ಗೆ ರೈತರಿಗೆ ಗೊತ್ತು ಅಲ್ವಾ. ಈಗ ಕೆಲವ್ರು ಏನ್ ಮಾಡ್ತಾರೆ, ಸುಮ್ನೆ ಕ್ಯಾಮ್ರಾ ಎತ್ಕೊಂಡು ಇನ್ಸರ್ಟ್ ಮಾಡ್ಕೊಂಡು ಬೆಳೆಗೆ ರೈತರಿಗೆ ಇನ್ಫಾರ್ಮೇಶನ್ ಯಾವ್ದೇ ಸಂಬಂಧ ಇರಲ್ಲ, ರೈತರ ಹತ್ರ ಹೋಗಿ ಕ್ಯಾಮ್ರಾ ಎತ್ಬಿಟ್ಟು ಏನೋ ಒಂದ್ ಹೇಳ್ತಾರೆ. ಆದ್ರೆ ನಿಮ್ಮ ಅನುಭವನೇ ಇಲ್ಲಿ ಹಂಚ್ಕೊಂಡ್ಲಿ ಅಂತ ನಾವು ಎಕ್ಸ್ಪರ್ಟ್ ಅಂತ ಹೇಳಿದ್ದು. ಏನಿಲ್ಲ, ಇಲ್ಲಿ ಅದು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಫಾರ್ಮರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಮಾಹಿತಿ ಕೊಡೋದಕ್ಕೆ ತಯಾರಿರೋದಿಲ್ಲ. ಸೊ ಅಂತ ಟೈಮಲ್ಲಿ ಏನಂತ ಹೇಳಿದ್ರೆ ನಾವು ಮಾಹಿತಿ ಕೊಡ್ಲೇಬೇಕನ್ನೋ ಮನಸ್ಥಿತಿ ಇದ್ದಾಗ ಅಟ್ಲೀಸ್ಟ್ ನಾವು ಮಾಡಿರೋ ಬೆಳೆದಾದ್ರೂ ನಾವು ಮಾಹಿತಿ ಕೊಡ್ಬೋದಲ್ವಾ ಅಂತ ಒಂದು ಮನ್ಸಿಗೆ ಬರುತ್ತೆ. ಅದನ್ನ ನಿಮ್ ಮುಂದೆ ಕೊಡ್ತಾ ಇರ್ತೀರಿ. ಸರಿ ಸರ್, ಆಯ್ತು. ನೀವು ಇನ್ಫಾರ್ಮೇಶನ್ ಕೊಟ್ಟಿರಿ, ಇನ್ನೂ ತುಂಬಾ ಒಳ್ಳೇದು. ಯಾಕಂದ್ರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ಬೋದು ಫಾರ್ಮರ್ಸ್ ಗಿಂತ. ಮತ್ತೆ ಈ ವಿಡಿಯೋ ಮುಖಾಂತರ ಇನ್ನ ಕೆಲವೊಬ್ಬರನ್ನ ಕೇಳ್ಕೊತೀನಿ, ಯಾರಾದ್ರೂ ನಮ್ಮ ಮಾಲೂರಿನ ಸುತ್ತಮುತ್ತ, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಸುತ್ತಮುತ್ತ ಯಾರಾದ್ರೂ ವಿಡಿಯೋ ಬೆಳೆ ಬೆಳೆದು ಒಂದ್ ಸ್ವಲ್ಪ ಜನಕ್ಕೆ ಏನಾದ್ರು ಮಾಹಿತಿ ಹಂಚ್ಕೊಳ್ಳೋ ಮನಸ್ಥಿತಿ ಇರೋರಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಥವಾ ಒಂದು ನಂಬರ್ನ ಹಾಕಿರಿ. ಬಂದು ನಾವು ಆ ವಿಡಿಯೋನ ಮಾಡಿ ಒಂದಷ್ಟು ಹೊಸ ರೈತರಿಗೆ, ಯುವ ರೈತರಿಗೆ ಸ್ಫೂರ್ತಿ ಆಗೋ ತರ ಆ ವಿಡಿಯೋನ ಮಾಡಿ ಕೊಡ್ತೀರಿ. ಆಮೇಲೆ ನಾವ್ ಯಾವ್ದು ಚಾರ್ಜಸ್ ತಗೊಳಲ್ಲ ಅಂತ. ಕೆಲವೊಬ್ರು ಅವ್ರ ಬೆಳೆನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಾಸು ಕೊಟ್ಟು ಮಾಡ್ಸಿರೋದು ಉಂಟು. ನಾವ್ ಅದೆಲ್ಲ ಬೇಡ, ಮಾಹಿತಿ ಕೊಡೋರಿದ್ರೆ ಖಂಡಿತ ಕೊಡಿ, ನಾವು ಮಾಡ್ತೀರಿ. ಓಕೆ, ಜಾಸ್ತಿ ಹೊತ್ತು ಅರಿಕತೆ ಬೇಡ, ನಾವು ಆಕ್ಚುಯಲ್ ಕತೆಗೆ ಹೋಗೋಣ. ಬನ್ನಿ ಈಗ ಬೀನ್ಸ್ ಬೆಳೆ ಬಗ್ಗೆ ಮಾತಾಡೋಣ. ನಿಮ್ ಕ್ವಶನ್ಸ್ ಏನಿದೆಯಾ ನೀವು ಕೇಳಿ, ನನಗೆ ತಿಳಿದಿರೋ ಆನ್ಸರ್ ನಾನು ಮಾಡ್ತಾ ಸರ್. ಪ್ರಾರಂಭದಲ್ಲಿ ನಮ್ಗೆ ಏನ್ ಹೇಳ್ಬೇಕಂದ್ರೆ, ಈ ಸಾಮಾನ್ಯ ಬೀನ್ಸ್ ನ ಕೃಷಿನ ಬಳ್ಳಿಯ ಪ್ರಾರಂಭದ ಹಂತದವರೆಗೂ ತಗೊಂಡ್ ಹೋಗೋದು ಒಂದ್ ರೀತಿ ಚಾಲೆಂಜ್ ಅಂತಾನೆ. ಗೊಬ್ಬರದ ವಿಧಾನ ಆಗ್ಬೋದು, ಮತ್ತೆ ಬೀಜದ ಪ್ರಮಾಣ ಆಗ್ಬೋದು, ಯಾವ ರೀತಿ ನಾಟಿ ಮಾಡ್ಬೇಕು, ಮತ್ತೆ ಇದಕ್ಕೆ ಯಾವ ರೀತಿ ನೀರ್ ಕೊಟ್ಟು ಮಾಡ್ಬೇಕು, ಆ ನಂತರ ಇದು ತಗೋಬೇಕಾಗಿರೋ ಸ್ಟೆಪ್ಸ್. ಪ್ರಾರಂಭದಿಂದ ಹೋಗೋಣ ಸರ್. ಬೀಜದ ಸೆಲೆಕ್ಷನ್ ಮತ್ತೆ ಇದು ಸಾಯಿಲ್ ಪ್ರಿಪರೇಷನ್ ಯಾವ ರೀತಿ ಮಾಡಿದ್ರೆ ಏನಂತ ಪ್ರಾರಂಭದಿಂದ ಹೇಳ್ಕೊಡ್ಬಿಡಿ. ಇದು ಬಂದು ಆಕ್ಚುಲಿ ಚಪ್ರ ಆಗಿರೋ ಕಾರಣಕ್ಕೆ ಒಂದ್ ಸ್ವಲ್ಪ ಉಳುಮೆಗೆ ನಮ್ಗೆ ತೊಂದರೆ ಆಗುತ್ತೆ. ಉಳುಮೆಗೆಲ್ಲ ಬಂದು ಈಗ ಇದರಲ್ಲಿ ಒಂದು ನಿಮ್ಗೆ ಗೊತ್ತಿರ್ಬೋದು, ಮಿನಿ ಟ್ಯಾಕ್ಟ್ರಿಗಳೆಲ್ಲ ಈಗ ಆಲ್ಮೋಸ್ಟ್ ಬಂದಿದೆಯಲ್ಲ, ಆ ಮಿನಿ ಟ್ಯಾಕ್ಟ್ರಿನಲ್ಲೇ ಒಂದ್ ಸ್ವಲ್ಪ ಉಳುಮೆ ಮಾಡಿಸ್ಕೊಂಡಿರ್ತೀನಿ. ಈ ಸುತ್ತಮುತ್ತ ಕಲ್ಲುಗಳ ಹತ್ರ ಬಂದು ಜನಗಳ ಕೈಯಲ್ಲಿ ನಾರ್ಮಲ್ ಆಗಿ ಅಗಿತ ಮಾಡಿಸಿದ್ದೀನಿ. ಯಾಕಂತ ಹೇಳಿದ್ರೆ ಟ್ಯಾಕ್ಟ್ರಿ ಎಲ್ಲಿ ಹೋಗೋದಿಲ್ಲ, ಅಲ್ಲಿ ಲೇಬರ್ಸ್ ಕೈಯಲ್ಲಿ ಅಗಿತ ಮಾಡಿಸ್ಕೊಂಡಿದೀನಿ. ಸೊ ಇದೊಂದು ಪ್ರಾಥಮಿಕವಾಗಿ ಉಳುಮೆ ವಿಚಾರ ಆಯ್ತು. ನಾವು ಗೊಬ್ಬರದ ವಿಚಾರಕ್ಕೆ ಬಂದಾಗ ಸ್ವಲ್ಪ ನನಗೆ ಸ್ಟೋರೇಜ್ ಮಾಡೋದಕ್ಕೆ ಜಾಗ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಒಂದೇ ಸಲ ಒಂದು ಲಾರಿ ಲೋಡು, ಏನು ತಮಿಳ್ನಾಡು ಲಾರಿ ಲೋಡ್ ಒಂದು ಓಡಿಸ್ಕೊಂಡಿದ್ದೆ.
ಸೊ ಅದನ್ನ ಡಂಪ್ ಮಾಡ್ಕೊಂಡು ಅಲ್ಲಿಂದ ಶಿಫ್ಟ್ ಮಾಡಿ ಹಸುವಿನ ಗೊಬ್ಬರ, ದನದ ಗೊಬ್ಬರ, ಮತ್ತೆ ಅದನ್ನ ಬಂದು ಚೆಲ್ಬಿಟ್ಟು ನೆಲಕ್ಕೆಲ್ಲ ರೋಟೋವೇಷನ್. ಈಗ 5 ನೇಗ್ಲು ಆ ರೀತಿ ಎಲ್ಲ ಹಾಕಕ್ ಆಗಲ್ಲ, ಇದು ಒಳಗಡೆ ಚಿಕ್ಕದು ಚಪ್ರ ಇಲ್ಲಿ ನೋಡ್ತಿರ್ಬೋದು, ಒಂದ 6 ಅಡಿ 6.5 ಅಡಿ ಅಷ್ಟೇ ಬರೋದು. ಸೊ ಚಿಕ್ಕ ಟ್ಯಾಕ್ಟ್ರಿನಲ್ಲಿ ರೋಟೋವೇಷನ್ ಟೈಪ್ ಅಲ್ಲಿ 2 ಸಾಲು, ಒಂದ್ಸಲಿ ಉದ್ದ ಒಂದ್ಸಲಿ ಅಡ್ಡ ಓಡಿಸಿರ್ತೀನಿ. ಸೊ ಇದು ಗೊಬ್ಬರ ಬೇಸಿಕ್ ಆಗಿ ಕೊಟ್ಟಿರುವಂತದ್ದು. ಅದಾದ್ಮೇಲೆ ಪೈಪ್ಗಳೆಲ್ಲ ರೆಡಿ ಮಾಡಿ ಪೈಪ್ಗಳು ಎಳ್ದಿರ್ತೀರಿ. ಪೈಪ್ಗಳು ಎಳೆದು ನಾವು ಗೊಬ್ಬರಗಳು ಬಂದು ಬೆಡ್ ಮೇಲೆ ಕೊಡೋದಿಲ್ಲ, ಯಾಕಂದ್ರೆ ಇದರಲ್ಲಿ ಬಂದು ಜನಗಳ ಕೈಯಲ್ಲಿ ಕಟ್ಸೋ ಕಾರಣಕ್ಕೆ ಪೇಪರ್ ಇದು ಏನೋ ಬೆಡ್ ಮಾಡೋದಕ್ ಮೊದ್ಲೇನೆ ಪೈಪ್ ಹಾಕಿರ್ತೀರಲ್ವಾ. ಸೊ ಈಗ ಬಂದು ಒಂದು 5 ಅಡಿಗೆ ನಾವು ಸಾಲ್ ಮಾಡ್ತೀರಿ ಅಂತ ಹೇಳಿದ್ರೆ ಪೈಪ್ ಎಲ್ಲ ಹಾಕಿ ಕಟ್ಬಿಡ್ತೀರಿ, ಎಂಡ್ ಟು ಎಂಡ್ ಕಟ್ಬಿಟ್ಟು ಆ ಪೈಪ್ ಮೇಲೆ ಏನ್ ಮಾಡ್ತೀರಿ ಆ ಗೊಬ್ಬರಗಳನ್ನ ಹಾಕೊಳ್ತೀರಿ. ಮಾಡೋದಕ್ಕೆ ಮುಂಚೆನೆ ಬೆಡ್ ಮಣ್ಣು ಹಾಕಕ್ ಮುಂಚೆನೆ ಮಾಡಿರ್ತೀರಿ. ಸೊ ಅದಾದ್ಮೇಲೆ ಏನಂತ ಹೇಳಿದ್ರೆ ಅದ್ರ ಮೇಲೆ ಬೆಡ್ ಮಾಡ್ಕೋತಾ ಬರ್ತಾರೆ. ಸೊ ಇನ್ನ ಅದಕ್ಕೆ ಬಳಕೆ ಮಾಡಿರುವಂತ ಗೊಬ್ಬರಗಳು ಬಂದು ನಾನು ಈ ಸರ್ತಿ DAP ಒಂದು 20-21 ಹಾಕಿದೀನಿ. ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಒಂದೊಂದು ಮೂಟೆ, ಟ್ರೈಕೋಡರ್ಮಾ ಸೂಡೋಮೋನಾಸ್, ಮೈಕ್ರೋ ನ್ಯೂಟ್ರಿಯನ್ಸ್, ಇದಿಷ್ಟು ಒಂದು ಮಿಕ್ಸ್ಚರ್ ನ ಕೊಟ್ಟಿರ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಈ ಬೆಡ್ ಮಾಡ್ಬಿಟ್ಟು ಇದು ಒಂದೇ ಬೆಳೆಗೆ ತೆಗಿಯೋದಿಲ್ಲ ಈ ಬೆಡ್ ನ, ಮತ್ತೆ ಪುನಃ ಇದ್ರಲ್ಲಿ ಬಳ್ಳಿ ಜಾತಿ ಬೆಳೆ, ಇವಾಗ ಅಕಸ್ಮಾತ್ ಹಾಗಲಕಾಯಿ ಆಗ್ಬೋದು, ಹೀರೆಕಾಯಿ ಆಗ್ಬೋದು, ಅಥವಾ ಸೀಮೆ ಬದನೆಕಾಯಿ, ಸೊರೆಕಾಯಿ, ಯಾವ್ದಾದ್ರು ಒಂದು ಬೆಳೆ ಮಾಡ್ಕೋಬಹುದು ಇದ್ರಲ್ಲಿ. ಚಪ್ರ ಇರೋದ್ರಿಂದ, ಇದು ಸಪೋರ್ಟ್ ಇರೋದ್ರಿಂದ ಏನಾಗುತ್ತೆ, ಬೆಡ್ ತಾಕತ್ತಾಗಿ ಚೆನ್ನಾಗಿ ಮಾಡ್ಬಿಟ್ರೆ ಈ ಬೆಳೆ ಕಿತ್ಕೊಂಡು ಮತ್ತೆ ಇನ್ನ ಒಂದ್ ಬೆಳೆನು ನಾವ್ ಇದ್ರಲ್ಲಿ ತಗೋಬಹುದು. ಸೊ ಆ ಕಾರಣಕ್ಕೆ ಏನ್ ಮಾಡಿದೀನಿ, ಈ ರೀತಿ ಮಾಡ್ಕೊಂಡಿದೀನಿ. ಇನ್ನ ಅದಾದ್ಮೇಲೆ ಪೇಪರ್ ಇದು ಬೆಡ್ ಎಲ್ಲ ಕಟ್ಟಿದ್ದಾದ್ಮೇಲೆ ಇನ್ನ ಪೇಪರ್ ವಿಚಾರಕ್ಕೆ ಬಂದಾಗ ನಾನ್ ನಾರ್ಮಲ್ ಆಗಿ ಈಗ ನೀವು ಗಮನಿಸಬಹುದು ಇಲ್ಲಿ ಮಲ್ಚ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಸೊ ಇದು ಬಂದು ಒಂದು 2 ಬೆಳೆಗೆ ಖಂಡಿತ ಬರುತ್ತೆ. 2 ಬೆಳೆಗೆ ಬರುತ್ತೆ. ಅದ್ರ ಜೊತೆಗೆ ಏನಾದ್ರು ನೀವು ಇನ್ನ ನೀಟಾಗಿ ಈ ನಾಯಿಗಳು ಅದು ಇದು ತುಳಿಲಿಲ್ಲ ಅಂತ ಹೇಳಿದ್ರೆ ಖಂಡಿತ 3 ಬೆಳೆವರೆಗೂ ಇಟ್ಕೋಬಹುದು. ರೋಲ್ ವಿಚಾರಕ್ಕೆ ಬಂದಾಗ ಅದು ಬಂದು 2350 ರೂಪಾಯಿ ಆಗುತ್ತೆ ಒಂದು ರೋಲ್. ಅದು ಬಂದು 400 ಮೀಟರ್ ಇರುತ್ತೆ. ಅರ್ಧ ಎಕರೆಗೆ ನಾವು ಸುಮಾರು ಒಂದು 3 ರೋಲ್ ಬಳಕೆ ಮಾಡಿದೀವಿ. ಇದು ಒಂದು ಪೇಪರ್ ಬಗ್ಗೆ ಮಾಹಿತಿ. ಸರ್, ಈಗ ಬೀಜದ ವಿಚಾರಕ್ಕೆ ಬಂದ್ರೆ ಯಾವ ತಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಇಷ್ಟು ನೀಟಾಗಿ ಮೊಳಸೋದಿಕ್ಕೆ ಯಾವ ತರ ನೀರು ತಗೊಂಡಿದೆ, ನೀರು ಹರಿಸಿದ್ದೀರಾ, ಹೇಗೆ? ಇದು ಬಂದು ಸೆಮಿನಿಸ್ ಮರ್ಲಿಡಾ ಅಂತ ನೀವು ಕೇಳ್ಪಟ್ಟಿರ್ತೀರ ಸುಮಾರು ಸಲ. ಬೀನ್ಸ್ ವಿಚಾರಕ್ಕೆ ಬಂದಾಗ ಜಾಸ್ತಿ ಜನ ಬೆಳೆದಿರ್ತಾರೆ ಈ ತಳಿನ. ನಾನು ಸೆಮಿನಿಸ್ ಮರ್ಲಿಡಾನೇ ಚೂಸ್ ಮಾಡ್ಕೊಂಡಿದೀನಿ. ಇವಾಗ ಸೆಮಿನಿಸ್ ಬಂದು ಬಾಯರ್ ಜೊತೆ ಟೈಅಪ್ ಆಗಿದೆ ಅಂತ ಅನ್ಸ್ಕೊಂತೀನಿ. ಯಾಕಂತ ಹೇಳಿದ್ರೆ ಆ ರ್ಯಾಪರ್ ಮೇಲೆನೆ ಇದೆ ಸೆಮಿನಿಸ್ ಬಾಯರ್ ಅಂತ ಹೇಳ್ಬಿಟ್ಟಿದೆ. ಸೊ ಅದನ್ನೇ ನಾನು ನಾಟಿ ಮಾಡಿರ್ತೀನಿ. ಸೊ ಈ ಒಂದು ವಿಸ್ತೀರ್ಣಕ್ಕೆ ಬಂದು ಒಂದು 2 kg ಬೀಜ, ಅಂದ್ರೆ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಒಂದು 2 kg ಬೀಜ ಅಷ್ಟು ನಾಟಿ ಮಾಡಿರ್ತೀನಿ. ಮೊಳಕೆ ಜರ್ಮಿನೇಷನ್ ವಿಚಾರಕ್ಕೆ ಬಂದಾಗ ನಾನಿನ್ನ ಅದಕ್ಕೆ ಯಾವ್ದು ನೆಕ್ಸ್ಟ್ ಬೀಜ ಎಲ್ಲೂ ಹೋಗ್ಲಿಲ್ಲ. ಹೋಗಿದ್ರೆ ಒಂದು 4-5% ಹೋಗಿರ್ಬೋದೇನೋ ಅಷ್ಟೇ. ನಾನು ಅದಕ್ಕೇನು ನಾಟಿ ಮಾಡಕ್ ಹೋಗಿಲ್ಲ, ಇರೋ ಪ್ಲಾಂಟ್ಸೇ ಸಾಕು ಅಂತ ಅನ್ಸ್ತಾ ಇದೆ. ಸೊ ಅದಕ್ಕೆ ಅಷ್ಟು ಮಾತ್ರ ಮಾಡಿದ್ವಿ. ಸರ್, ಆಮೇಲೆ ಇದು ಒಂದು ಓಲಲ್ಲಿ ಸಾಮಾನ್ಯವಾಗಿ ಒಂದು ಬೀಜ ಇವಾಗ 2 ಲೈನ್ ಮಾಡಿ ಜಿಗ್ಜಾಗ್ ಮಾಡಿರ್ತಾರೆ. ನೀವು ಸಿಂಗಲ್ ಲೈನ್ ಅಲ್ಲೇ 2 ನಾಟಿ ಮಾಡಿದ್ರಲ್ಲ, ಹೇಗೆ? ಸಿಂಗಲ್ ಲೈನ್ ಅಲ್ಲಿ ಅಂತ ಹೇಳಿದ್ರೆ ಈಗ ನಾನು ಬಂದು ಒಂದೇ ಸಾಕು ಅಂತ ಹೇಳಿದ್ದೆ. ನಮ್ಮ ತಂದೆ ಅವರು ಇಟ್ಕೊಂಡು ಅವರು ಅವ್ರ ಪದ್ಧತಿಯಲ್ಲಿ ನನಗ್ ಗೊತ್ತಿಲ್ಲ ಅದು. ಯಾಕಂತ ಹೇಳಿದ್ರೆ ನಾವು ತಂದೆ ತಾಯಿಯ ಮಾತಿಗೆ ಬೆಲೆ ಕೊಡ್ಬೇಕು. ನಾನು ಒಂದೇ ಮಾಡೋಣ ಅಂತ ಹೇಳಿದೆ, ಅವ್ರು 2 ಹಾಕಿ ಅಂತ ಹೇಳಿದ್ರು. ಅದ್ರಲ್ಲಿ ಏನ್ ತೊಂದ್ರೆ ಏನಿಲ್ಲ. ಒಂದೊಂದು ಇವಾಗ ಇಲ್ಲಿ ಗಮನಿಸಬಹುದು, ಇಲ್ಲಿ 2 ಮಳ್ತಿದೆ ಇದ್ರಲ್ಲಿ ಒಂದಿದೆ, ಇದ್ರಲ್ಲೂ ಒಂದಿದೆ, ಇದ್ರಲ್ಲಿ ಒಂದಿದೆ. ಇಲ್ಲ ಒಂದ್ ಸ್ವಲ್ಪ ಏರ್ಪೇರ್. ಅವ್ರ ಏನಂತ ಹೇಳಿದ್ರೆ ಬೀಜ ಸಮ್ಮರ್ ಅಲ್ಲಿ ಬಂದು ಒಂದು ತಳಿಯ ಸೆಲೆಕ್ಷನ್ ಅಲ್ಲಿ ಫೈಲೂರ್ ಆದೆ ನಾನು. ಈಗ ನನ್ ಕೆಳಗಡೆ ಮಾಡಿದ್ನಲ್ವಾ, ಸೊ ಅದರಲ್ಲಿ ಒಂದು ತಳಿಯ ಸೆಲೆಕ್ಷನ್ ಅಲ್ಲಿ ಫೈಲೂರ್ ಆಯ್ತು. ಯಾರೋ ಒಂದು ಹೇಳಿದ ಮಾತನ್ನ ಕೇಳಿ ಯಾವ್ದೋ ಒಂದು ತಳಿನ ಹಾಕಿದೆ, ಅದು ಸರಿಯಾಗಿ ಬೀಜ ಜರ್ಮಿನೇಷನ್ ಬಂದಿಲ್ಲ, ಗಿಡನೂ ಅಷ್ಟು ಹೆವಿ ಆಗ್ಲಿಲ್ಲ. ಸೊ ಹಾಕಿದ್ದಕ್ಕೆ ಯಾವ್ದೋ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಕೂಲಿ ಪಾಡ ಅನ್ನೋದು ಮಾತ್ರ ಸಿಕ್ತಷ್ಟೇ. ಲಾಭ ಅಂತ ಹಾಕಿದ್ ಬಂಡವಾಳ ಬಂತು, ಒಂದ್ ಸ್ವಲ್ಪ ಬಂತು ಅಷ್ಟೇ. ಎಕ್ಸೆಸಿವ್ ಆಗಿ ದುಡಿಮೆ ಮಾಡಕ್ ಆಗಿಲ್ಲ. ಸೊ ಅದೊಂದು ಅಷ್ಟೇ. ಸೊ ಇನ್ನ ಪೇಪರ್ ವಿಚಾರಕ್ಕೆ ಬಂದಾಗ ಇದು ಬಂದು ಓಲ್ ಇರೋದೇ ತಗೊಂಡ್ಬಂದ್ಬಿಟ್ಟೆ ಪೇಪರ್. 1.5 ಅಡಿಗೆ ಇಲ್ಲಿ ಗಮನಿಸಿ, ಇದು ಬಂದು ಅವರ ಕಂಪ್ನಿಯಲ್ಲಿ ಬಂದಿರುವಂತ ಓಲು ಇದು. ಮತ್ತೆ ಇದು ಮ್ಯಾನುಫ್ಯಾಕ್ಚರರ್ ಗೆ ಡೈರೆಕ್ಟ್ ಆಗಿ ಹೋಲ್ಸ್ 1.5 ಅಡಿಗೆ ಇಲ್ಲಿ ಗಮನಿಸಬಹುದು. ಇಲ್ಲಿಂದ ಇಲ್ಲಿಗೆ 1.5 ಅಡಿ ಬರುತ್ತೆ. ಈ ಸೆಂಟ್ರಲ್ಲಿ ಬಂದು ಈಗ ನಾವು ಮ್ಯಾನ್ಯಲ್ ಆಗಿ ಹೋಲ್ಸ್ ಮಾಡಿದೀವಿ. ಸೆಂಟ್ರಲ್ ನೀವು ಒಂದೊಂದು ಹಾಕೊಂಡಿದೀನಿ. ಈ 3 ಅಡಿಗೆ ಒಂದೊಂದು ಬೀಜ ಅನ್ನೋದು ಬಿದ್ದಿದೆ. ಸರ್, ಈಗ ಬೀಜ ಬೀನ್ಸ್ ನ ಮೊಳಸೋದು ಬೇಸಿಗೆನಲ್ಲಿ ಮತ್ತೆ ಮಳೆಗಾಲದಲ್ಲಿ ವ್ಯತ್ಯಾಸ ಏನ್ ಸರ್? ಅದು ಫೇಲ್ಯೂರ್ ಆಗೋದು ಈಗ ಈ ಬೀನ್ಸ್ ಬೀಜ ಮೊಳಸೋದ್ರಲ್ಲಿ ಒಂದ್ ಸ್ವಲ್ಪ ತೇವಾಂಶಗಳನ್ನ ಮೇಂಟೈನ್ ಮಾಡೋದು ತುಂಬಾ ಪ್ರಮುಖವಾಗಿರ್ತದೆ. ಈಗ ನಾವು ನಾಟಿ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ತೀರಿ, ಇವತ್ತು ಚೆನ್ನಾಗಿ ಬೆಡ್ ನ ನೀಟಾಗಿ ನೆನ್ಸ್ಬಿಡ್ತೀರಿ. ಚೆನ್ನಾಗಿ ಹದವಾಗಿ ನೆನ್ಸ್ಬಿಟ್ಟು ಅದಾದ ನಂತರ ಮಾರನೇ ದಿನ ಬೆಳಿಗ್ಗೆ
ಅದನ್ನ ಬೀಜನ ನಾಟಿ ಮಾಡ್ತೀರಿ. ಈ ನಾಟಿ ಮಾಡಿದ್ದಾದ್ಮೇಲೆ ಒಂದು 3 ದಿನದ ಕಾಲ ನಾವು ಇದಕ್ಕೆ ನೀರು ಕೊಡಬಾರ್ದು. ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಬೀನ್ಸ್ ಮೇಲೆ ಇರೋ ಒಟ್ಟು ಏನಿರ್ತದೆ ಅದೇನಾದ್ರೂ ಸ್ವಲ್ಪ ಕೊಳಿತು ಅಂತ ಹೇಳಿದ್ರೆ ಬೀಜನು ಕೊಳ್ತೋಗ್ಬಿಡ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಒಂದ್ಸಲಿ ನೀರ್ ಚೆನ್ನಾಗಿ ನೆನೆಸ್ಬಿಟ್ಟು ಮಾರನೇ ದಿನ ನಾಟಿ ಮಾಡಿದ್ಮೇಲೆ ಒಂದು 3 ದಿನ ನೀರ್ ಕೊಡಬಾರ್ದು. ಅದಾದ್ಮೇಲೆ ನೀವು ಗಮನಿಸ್ಬೇಕು. ಈಗ ನಿಮ್ಗೆ ಏನಂತ ಹೇಳಿದ್ರೆ ಒಂದು ನೆಲದ ಮಟ್ಟಕ್ಕೆ ಬಂದಿರ್ತದೆ. ನಿಮ್ಗೆ ಉದಾಹರಣೆ ತೋರಿಸ್ಬೇಕಂದ್ರೆ ಇಲ್ಲಿ ಮೊಳಕೆ ಬಂದಿರೋದು ಒಂದು ಅಲ್ಲಿದೆ, ಬನ್ನಿ ತೋರಿಸ್ತೀನಿ. ಅಂದ್ರೆ ನಾವು ನೀರ್ನ ಯಾವ ರೀತಿ ಮಾಯಿಶ್ಚರ್ ಮೇಂಟೈನ್ ಮಾಡ್ತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಯಾಕಂತ ಹೇಳಿದ್ರೆ ಎಕ್ಸೆಸಿವ್ ಆಗಿ ಯಾವ ಆದ್ರೆ ಬೀಜ ಕೊಳ್ತು ಹೋಗ್ಬಿಡ್ತದೆ. ಸೊ ಇವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 4 ದಿನಕ್ಕೆ ಅಥವಾ 3 ದಿನಕ್ಕೆ ಏನಾಗುತ್ತೆ, ಈ ನೆಲದ ಮಟ್ಟದಲ್ಲಿ ಇರ್ತದೆ. ಇಲ್ಲಿ ಗಮನಿಸಿ, ಇಲ್ಲಿ ಪೈಪ್ ಹೋಲ್ ಇರ್ಲಿಲ್ಲ, ಸೊ ಅದಕ್ಕೆ ಇಲ್ಲಿ ನೆಂದಿರ್ಲಿಲ್ಲ. ಈಗ ಒಂದ್ ಸ್ವಲ್ಪ ನೀರ್ ಹಾಕಿದೀನಿ ಇದಕ್ಕೆ. ಈಗ ನೋಡಿ ಈ ಮಟ್ಟದಲ್ಲಿ ಇರ್ತದೆ ಒಂದ್ 4 ದಿನಕ್ಕೆ ಅಥವಾ 3 ದಿನಕ್ಕೆ. ಈ ಮಟ್ಟದಲ್ಲಿ ಇರ್ಬೇಕಂತ ಹೇಳಿದಾಗ ನೀವು ಬೇಕಾಗಿದ್ರೆ ಡ್ರಿಪ್ ಮುಖಾಂತರ ಕೊಡೋದಾದ್ರೆ ಸುಮ್ನೆ ಒಂದು 5 ರಿಂದ 10 ನಿಮಿಷ ಕೊಡ್ಬೋದು. ಇಲ್ಲ ನಿಮ್ಗೆ ಪೇಷನ್ಸ್ ಇದೆ, ನಾವು ಮಾಡಬಲ್ಲೆ ಅಂತ ಹೇಳಿದ್ರೆ ಮಾಮೂಲಿ ನಾವು ಪಂಪ್ ಎತ್ಕೊಂಡ್ಬಿಟ್ಟು ನಾಜಲ್ ನ ಸ್ವಲ್ಪ ಹೂವಾ ತರಾನೇ ಇರಬೇಕು, ಜಾಸ್ತಿನೂ ಪ್ರೆಷರ್ ಆಗಿ ಬಿಡಬಾರ್ದು. ಹೂವಾ ತರಾನೇ ಲೈಟ್ ಆಗಿ ಒಂದೊಂದು ವಾಲ್ಗೆ ಸ್ವಲ್ಪ ಮೇಲೆ ಮಾತ್ರ ಚಕ್ಕೆ ನೆನೆಯೋ ತರ ಬಿಟ್ಟಿದ್ದೆ ಆದ್ರೆ ನೆಕ್ಸ್ಟ್ ದಿನ ಬೆಳೆ ಬರೋ ಅಷ್ಟೊತ್ತಿಗೆ ನಿಮ್ಗೆ ನೀಟಾಗಿ ಅದು ಹೊಡ್ಕೊಂಡು ಮೇಲೆ ಬಂದಿರ್ತದೆ. ಅದಾದ್ಮೇಲೆ ನೀವು ಬೇಕಾಗಿದ್ರೆ ಪ್ರತಿದಿನ ಈಗ ಏನಂತ ಹೇಳಿದ್ರೆ ಒಂದು 5-10 ನಿಮಿಷ ಕೊಟ್ಟಿರ್ತೀರಾ, ನೆಕ್ಸ್ಟ್ ಡೇ ಒಂದು 15 ನಿಮಿಷ ಕೊಡಿ. ಮೋಡ ವಾತಾವರಣ ಇತ್ತಂತ ಹೇಳಿದ್ರೆ ಸಾಕು, ಅಷ್ಟೇ. ಮೋಡ ವಾತಾವರಣ ಇಲ್ಲ, ಸ್ವಲ್ಪ ಬಿಸಿಲು ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಒಂದು 20 ನಿಮಿಷವರೆಗೂ ಕೊಡ್ಬೋದು. ಅಂದ್ರೆ ನಿಮ್ ಪ್ರಕಾರ ಗಿಡದ ಬೆಳವಣಿಗೆಗೆ ಮತ್ತು ವಾತಾವರಣಕ್ಕೆ ತಕ್ಕಂತೆ ನೀರ್ನ ಹೆಚ್ಚು ಕಡಿಮೆ ಮಾಡ್ಕೊಂತ ಹೌದೌದು. ಇದು ಫಸ್ಟ್ ಬೀಜ ಮೊಳಸಿದ್ರೆ ಒಂದು 30% 40% ಬೆಳೆ ಮುಗ್ದಂಗೆ ಲೆಕ್ಕ. ಬೀನ್ಸ್ ಬೆಳೆ ಬೀಜ ಮೊಳಸೋದು ಅಷ್ಟೇ. ಈಗ ಗಮನಿಸಬಹುದು ಇಲ್ಲಿ ಮತ್ತೆ ನಾನು ರಿಟರ್ನ್ ಯಾವ್ದೋ ಮತ್ತೆ ಬೀಜ ಸೋಯಿಂಗ್ ಮಾಡ್ಲಿಲ್ಲ, ಇರೋದೇ ಕರೆಕ್ಟ್ ಆಗಿ ಜರ್ಮಿನೇಷನ್ ಚೆನ್ನಾಗಿ ಬಂದಿದೆ, ಸಾಕು ಮಟ್ಟಿಗೆ. ಸರಿ, ಈಗ ಪ್ರಾರಂಭದಿಂದ ಬೀಜ ಎಷ್ಟು ದಿನಕ್ಕೆ ಮೊಳಕೆ ಹೊಡೆಯುತ್ತೆ ಮತ್ತೆ ಬಳ್ಳಿ ಎಷ್ಟು ದಿನಕ್ಕೆ ಪ್ರಾರಂಭ ಆಗುತ್ತೆ? ಇದು ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸರ್ತಿ 4 ದಿನ 5 ದಿನ ತಗೊಳ್ತದೆ, ಒಂದೊಂದ್ಸರ್ತಿ 3 ದಿನಕ್ಕೆಲ್ಲ ಆಲ್ಮೋಸ್ಟ್ ಬಂದ್ಬಿಡುತ್ತೆ. ಮತ್ತೆ ಬೀಜ ನಾಟಿ ಮಾಡುವಾಗ ಬಂದು ಜಾಸ್ತಿ ಒಳಕ್ಕೂನು ಹಾಕ್ಬಾರ್ದು. ಈ ಬೀಜನ ಒಳಕ್ಕೇನಾದ್ರು ಆಗ್ತಂದ್ರೆ ಕೊಳ್ತೋಗ್ಬಿಡುತ್ತೆ. ಸ್ವಲ್ಪ ಒಂದು ಅಷ್ಟೇ 1 ಇಂಚು ಈ ಮಟ್ಟದಲ್ಲೇ ಇರಬೇಕಾಗುತ್ತೆ. ಸೊ ಅಷ್ಟು ಮಾತ್ರದಲ್ಲಿ ಇತ್ತು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ 4 ದಿನಕ್ಕೆ ನಿಮ್ಗೆ ಹೊರಗಡೆ ಕಾಣಿಸ್ಕೊಬಿಡ್ತದೆ. ಬಳ್ಳಿ ಎಷ್ಟು ದಿನಕ್ಕೆ ಪ್ರಾರಂಭ ಆಗುತ್ತೆ? ಯಾಕೆ ನಾವು ಟ್ರೈನ್ ಎಲ್ಲ ರೆಡಿ ಮಾಡ್ಕೊಬೇಕು ಸ್ಟ್ರಕ್ಚರ್, ಅದರಿಂದ ಎಷ್ಟು ದಿನಕ್ಕೆ ನಾವು ಒಳಗಡೆ ಈಗ ನೋಡಿ ಈ ಬೆಳೆಗೆ ಬಂದು ಒಂದು 13 ದಿನ ಆಗಿದೆ. 13 ದಿನಕ್ಕೆ ನೀವು ಗಮನಿಸಬಹುದು. ಈಗ ಆಲ್ಮೋಸ್ಟ್ ಈಗ ಚಿಗುರು ಬಂದಿದೆ, ಬಳ್ಳಿಗಳು ಸ್ಟಾರ್ಟ್ ಆಗ್ತಾ ಇದೆ. ಈಗ ಈ ಚಿಗುರು ಬಂದಿದೆಯಲ್ಲ, ಇದು ಬಳ್ಳಿ ಸ್ಟಾರ್ಟ್ ಆಗುತ್ತೆ. ಈಗ ಇನ್ನೊಂದು ವಾರದಲ್ಲಿ ಇದಕ್ಕೆ ಏನೇನ್ ಬೇಕೋ ಪ್ರೊಸೀಜರ್ಸ್, ಕಡ್ಡಿ ಹಾಕೋದಾಗ್ಲಿ ಟೈನ್ ಹಾಕೋದಾಗ್ಲಿ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಬಳ್ಳಿ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಆ ಟೈನ್ಗೆ ಸುತ್ತ ಬಿಟ್ರೆ ಆಟೋಮೆಟಿಕ್ ಆಗಿ ಅದ್ ಹಿಡ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ, ಇಲ್ಲಾಂದ್ರೆ ಬಿದ್ದೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಗಾಳಿ ಬೀಸ್ತಾ ಇರುತ್ತಲ್ವಾ, ಈಗ ಗಿಡ ಆಡಿ ಏನಾಗುತ್ತೆ, ಈ ಕಾಂಡ ಬಂದು ಜಾಸ್ತಿ ಸ್ಮೂತ್ ಆಗಿರ್ತದೆ. ಇದು ಆಡಿ ಏನಾಗುತ್ತೆ, ಇಲ್ಲೇನಾದ್ರೂ ಒಂಚೂರು ಇದಾಯ್ತು ಅಂದ್ರೆ ಗಿಡನೇ ಹೋಗ್ಬಿಡ್ತದೆ. ಸೊ ಅದಕ್ಕೆ ಬಳ್ಳಿ ಬರೋಷ್ಟ್ರಲ್ಲಿ ನೀವು ರೆಡಿ ಆಗಿರ್ಬೇಕು. ಸರಿ, ಈಗ ಆಯ್ತು, ಇದು ಪ್ರಾರಂಭದ ಅಂತ ಅಲ್ವಾ, ಇದಕ್ಕೆ ಏನ್ ತೊಂದ್ರೆ ಉಂಟಾಗಿ ಏನ್ ಸ್ಪ್ರೇ ಕೊಟ್ಟಿದ್ದೀರಾ ಸರ್ ಇದುವರೆಗೆ? ಈ ಪ್ರಾರಂಭಿಕ ಹಂತದಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಕಾಂಡ ಕೊಳೆ ರೋಗ ಅನ್ನೋದು ಪ್ರಮುಖವಾಗಿರ್ತದೆ. ಇದ್ರಲ್ಲೂ ಹೋಗಿತ್ತು ಗಿಡಗಳು. ನಿಮಗೆ ತೋರ್ಸ್ಬೇಕಂತ ಹೇಳಿದ್ರೆ ಈಗ ಅದು ಹೋಗೋದಕ್ಕೆ ಕಾರಣ ಏನಂತ ಹೇಳ್ಬೋದು? ಅದೇ ಹೇಳದ್ನಲ್ಲ, ಈ ನೆಲದ ಮಟ್ಟದಲ್ಲಿ ಏನಾಗುತ್ತೆ, ಒಂದು ಫಂಗಸ್ ಶಿಲೀಂಧ್ರ ಬಂದು ಸುತ್ತು ವೈಟ್ ಆಗುತ್ತೆ. ಅದಾದ್ಮೇಲೆ ಅಲ್ಲಿ ಕಾಂಡ ತೇವಾಂಶ ಜಾಸ್ತಿ ಆಗಿ ಕೊಳ್ತೋಗ್ಬಿಡ್ತದೆ. ಸೊ ಅದೊಂದು ತೊಂದರೆ ಬರ್ತದೆ ಮುಖ್ಯವಾಗಿ. ಆ ತೊಂದರೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಒಂದು ಪ್ರಿವೆಂಟಿವ್ ಆಗಿ ಅದಕ್ಕೆ ಒಂದು ಡ್ರಿಂಚಿಂಗ್ ಅನ್ನೋದು ಒಂದು 8 ದಿನ ಟೈಮ್ ಅಲ್ಲಿ ಡ್ರಿಂಚಿಂಗ್ ಅನ್ನೋದು ಮಾಡ್ಬೇಕಾಗುತ್ತೆ. ಅದರಲ್ಲಿ ಕೆಮಿಕಲ್ ಅಂತ ಹೇಳಿದ್ರೆ ನಿಮ್ಗೆ 3 ಮಿಕ್ಸ್ ಇರೋ ಅಂತದ್ದು ಬರುತ್ತೆ. ಒಂದು ಕ್ಯಾಸ್ಕೇಡ್ ಅಂತ ಒಂದು ಬರುತ್ತೆ ಅನ್ಕೊಳ್ಳಿ. ಸೊ ಅದ್ರಲ್ಲಿ ಬಂದು ಅಜಾಕ್ಸಿಸ್ಟ್ರಾಬಿನ್ ಅಂತ ಒಂದು ಬರುತ್ತೆ, ಶಿಲೀಂಧ್ರ ಸೀಡ್ ಟ್ರೀಟ್ಮೆಂಟ್ ಗೆ ಇದಕ್ಕೆ ಯೂಸ್ ಮಾಡೋ ಥಯಾಫೋನೆಟ್ ಮಿಥೈಲ್, ಥಯಾಮೆಥಾಕ್ಸಮ್ ಇದು ಕೀಟನಾಶಕ, ಇದು 3 ಮಿಕ್ಸ್ ಇರೋದು ಬರುತ್ತೆ. ನೀವು ಅದನ್ನ ಬಳಕೆ ಮಾಡ್ಕೊಬಹುದು. ಇಲ್ಲ ನೀವು ಅದು ಬೇಡ ಅಂತ ಹೇಳಿದ್ರೆ ನಾನ್ ಮಾಡಿರೋದು ಏನಪ್ಪಾ ಅಂತ ಹೇಳಿದ್ರೆ ಮೆಟ್ಲಾಕ್ಸಿಲ್ 35% 1 ಗ್ರಾಮ್, ಬ್ಯಾಕ್ಟೋಮೈಸಿನ್ ಅಂತ ಬರುತ್ತೆ ಬ್ಯಾಕ್ಟೀರಿಯಾ ನಾಶಕ ಅದು, ಮತ್ತೆ ಕ್ಲೋರೋ 20 ಅಂತ ಬರುತ್ತೆ ಅದು ಬಂದು ಕೀಟನಾಶಕ. ಇದು 3 ಮಿಕ್ಸ್ ಮಾಡಿ ಬುಡಗಳಿಗೆ ಒಂದು 20 ml 30 ml ಡ್ರಿಂಚಿಂಗ್ ಮಾಡಿದ್ದೀನಿ. ಸೊ ಡ್ರಿಂಚಿಂಗ್ ಮಾಡಿದ್ಮೇಲೆ ಎಲ್ಲ ಕೆಲವೊಂದು ಗಿಡ ಹೋಗಿತ್ತು, ಒಂದು 10 ಕಡೆ ಹೋಗಿತ್ತು. ಸೊ ಅದೆಲ್ಲ ಈಗ ಬಂದು ಸ್ಟಾಪ್ ಆಗಿದೆ. ಒಂದು ಸರ್ತಿ ಸ್ಟಾರ್ಟಿಂಗ್ 8 ರಿಂದ 10 ದಿನದಲ್ಲಿ ಒಂದ್ಸಲಿ ಮಾಡ್ಬಿಟ್ರೆ, ಅದಾದ್ಮೇಲೆ ಒಂದು 15 ರಿಂದ 20 ದಿನ ಒಳಗಡೆ ಇನ್ನೊಂದ್ಸಲಿ ಮಾಡಿದ್ರೆ ಉತ್ತಮ. ಯಾಕಂತ ಹೇಳಿದ್ರೆ ಒಂದು ಗಿಡ ಒಂದಷ್ಟು ಬೆಳವಣಿಗೆ ಆದ ಟೈಮಲ್ಲೂ ಹೋಗೋ ಚಾನ್ಸಸ್ ಇರ್ತದೆ. ಆ ಟೈಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಈಗ ನೋಡಿ
ಈ ಕಾಂಡ ಇರುತ್ತಲ್ವಾ, ಈ ಕಾಂಡದ ಹತ್ರ ಬಂದು ಇದ್ರೊಳಗಡೆ ಒಂದು ಸಣ್ಣಕ್ಕೆ ಊಜಿ ಟೈಪ್ ಅಲ್ಲಿ ಅಂದ್ರೆ ಇಷ್ಟಿಷ್ಟು ಸಣ್ಣ ಹುಳ ಉತ್ಪತ್ತಿ ಆಗುತ್ತೆ. ಆ ಕಾಂಡದ ಹತ್ರ ಏನಾಗುತ್ತೆ, ಹಿಂಗ ಸುತ್ಕೊಂಡ್ ಮೇಯ್ಕೊಂಡ್ ಬಂದ್ಬಿಡುತ್ತೆ. ಯಾವಾಗ ಇಲ್ಲಿ ಈ ಸ್ಟೆಮ್ ಹತ್ರ ಇದಕ್ಕೆ ಗಿಡಕ್ಕೆ ಹೋಗೋ ಸಪ್ಲಿಮೆಂಟ್ಸ್ ಗಳನ್ನ ಹೋಗೋದನ್ನ ಇಲ್ಲಿ ಕಡ್ದು ಬಿಡ್ತದ ಅದು, ಅವಾಗ ಆ ಗಿಡ ಒಣಗೋಗ್ಬಿಡ್ತದೆ. ಸೊ ಅದಕ್ಕೋಸ್ಕರನೇ ಒಂದು ಶಿಲೀಂಧ್ರನಾಶಕ, ಒಂದು ಬ್ಯಾಕ್ಟೀರಿಯಾ ನಾಶಕ, ಮತ್ತೆ ಇನ್ನೊಂದು ಕೀಟನಾಶಕ, ಇದು ಮೂರನ್ನು ಹಾಕಿ ಡ್ರಿಂಚ್ ಮಾಡಿದ್ದೆ ಆದ್ರೆ ಖಂಡಿತ ಕಂಟ್ರೋಲ್ ಅಲ್ಲಿ ಇರ್ತದೆ. ಒಂದ್ 2 ಡ್ರಿಂಚಿಂಗ್ ಮಾಡೋದು ಉತ್ತಮ ನನ್ನ ಅನಿಸಿಕೆ. ಅದೇ ಇದ್ರಲ್ಲಿ ಬೀನ್ಸ್ ಕೃಷಿನಲ್ಲಿ ಮಲ್ಚಿಂಗ್ ಪೇಪರ್ ಅನ್ನೋದು ಎಷ್ಟು ಮುಖ್ಯ, ಯಾಕೆ ಮಾಡ್ಬೇಕು ಅಂತ ನಿಮ್ಮ ಅನಿಸಿಕೆ? ಮಲ್ಚಿಂಗ್ ಪೇಪರ್ ಅನ್ನೋದು ಈಗ ನೋಡಿ ಮಳೆಗಾಲ ಆಗಿರೋದ್ರಿಂದ ಈಗ ಇಲ್ಲೆಲ್ಲ ಮಳೆ ಬೀಳ್ತದೆ. ಮಳೆ ಬಿದ್ದಾಗ ಇದಕ್ಕೆ ನಾವು ಓಪನ್ ಫೀಲ್ಡ್ ಅಲ್ಲಿ ಬಿಟ್ಬಿಟ್ಟಾಗ ಇದು ಪೂರ್ತಿ ಒದ್ದೆ ಆಗುತ್ತೆ. ಇದು ಪೂರ್ತಿ ಒದ್ದೆ ಆಯ್ತು ಅಂತ ಹೇಳಿದ್ರೆ ಡಿಸೀಸಸ್ ಅನ್ನೋದು ಬೇಗನೆ ಬಂದ್ಬಿಡ್ತದೆ, ರೋಗ ಅನ್ನೋದು ಬೇಗ ಇನ್ಫೆಕ್ಟ್ ಆಗುತ್ತೆ. ಈಗ ಬಂದು ಈ ಒಂದು ಎಷ್ಟಿದೆ 2 ಇಂಚು ಹೋಲ್ ಇದೆ, ಇದರಲ್ಲಿ ಎಷ್ಟು ಮಾತ್ರ ನೀರು, ಜಾಸ್ತಿನೂ ಹೋಗೋದಿಲ್ಲ ಒಳಗಡೆಗೆ. ಸೊ ಅವಾಗ ಏನಾಗುತ್ತೆ, ಒಂದ್ ಸ್ವಲ್ಪ ತೇವಾಂಶ ಅನ್ನೋದು ಕಡಿಮೆ ಸೇರುತ್ತೆ ಗಿಡಕ್ಕೆ. ಅದೊಂದು. ಇನ್ನ ಬೇಸಿಗೆ ವಿಚಾರಕ್ಕೆ ಬಂದಾಗ ನಿಮ್ಗೆ ಗೊತ್ತಿರುತ್ತೆ, ಬೇಗ ತೇವಾಂಶ ಆರ್ತಾ ಇರುತ್ತೆ, ಸಾಯಿಲ್ ಒಳಗಡೆ ಮಾಯಿಶ್ಚರ್ ಇರೋದಿಲ್ಲ. ಸೊ ಆ ಟೈಮಲ್ಲೂ ಮಲ್ಚಿಂಗ್ ಪೇಪರ್ ಸಹಕಾರಿಯಾಗಿರುತ್ತೆ. ರೋಗಗಳ ಒಂದು ಹತೋಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ, ಮತ್ತೆ ನೀರು ಕಡಿಮೆ ಇರೋವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಮತ್ತೆ ಇನ್ನ ಕೆಲವೊಬ್ರು ಹೇಳ್ತಾರೆ, ಕೆಲವೊಂದು ಕೀಟಗಳಿಗೆ ಇದು ರಿಪೆಲೆಂಟ್ ಆಗಿರ್ತದೆ ಅಂತಾನು ಹೇಳ್ತಾರೆ. ಈಗ ಮಧ್ಯಾಹ್ನ ಸರಿಯಾಗಿ ಬಿಸಿ ಇರೋ ಟೈಮಲ್ಲಿ ಯಾವ್ದಾದ್ರು ಒಂದ್ ಸೊಳ್ಳೆ ಬಂದು ಇದ್ರ ಮೇಲೆ ಕೂತ್ಕೊಂಡ್ರೆ ಸುಟ್ಟೋಗ್ತದೆ. ಕಳೆ ಮತ್ತೆ ಈಗ ಬುಡದಲ್ಲಿ ಒಂದೊಂದ್ ಕಳೆ ಬರ್ತದೆ, ಅದನ್ನ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಬಲಿಯೋವರೆಗೂ ಬಿಡಬಾರ್ದು. ಈಗ ಏನ್ ಮಾಡ್ಬೇಕು, ಬೆಳಿಗ್ಗೆ ಬರ್ತೀರಿ, ಈಗ ಇಲ್ಲಿ ಗಮನಿಸಿ, ಇಲ್ಲಿ ಬನ್ನಿ, ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದ್ ಕಳೆ ಬಂದಿದೆಯಲ್ಲ. ಈಗ ಇದನ್ನ ಈ ಪ್ರಾಥಮಿಕ ಹಂತದಲ್ಲಿ ಕಿತ್ತಾಗ ಬೇರ್ ಬಿಟ್ಟಿರೋದಿಲ್ಲ, ಸಿಂಪಲ್ ಆಗಿ ಕೈಗೆ ಬಂದ್ಬಿಡುತ್ತೆ. ಇದನ್ನೇ ನೀವು ಕೆಲವೊಂದ್ ದಿನ ಬಿಟ್ಬಿಟ್ಟು ಮಾಡಕ್ ಹೋದ್ರೆ ಬೇರ್ ಬಿಟ್ಬಿಟ್ಟು ಅಂತ ಹೇಳಿದ್ರೆ ಆ ಗಿಡನ ಕಳೆನ ಕಿತ್ತಾಗ ಏನಾಗುತ್ತೆ, ಗಿಡ ಪೂರ್ತಿ ಕದಲುತ್ತೆ. ಬೇರ್ ಲೂಸ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಗೆ ಗಿಡ ಸ್ವಲ್ಪ ತೊಂದರೆ ಆಗುತ್ತೆ. ಈಗ ಗಮನಿಸಬಹುದು, ಈಗ ಇದಕ್ ಮುಂಚೆ ಹೀರೆ ಹಾಕಿದ್ದೆ, ಅದಕ್ ಮುಂಚೆ ಹಾಗಲಕಾಯಿ ಹಾಕಿದ್ದೆ ನೋಡಿ, ಹಾಗಲಕಾಯಿ ಗಿಡಗಳು ಮೊಳತಿದೆ ಇದ್ರಲ್ಲಿ. ಈಗ ನೋಡಿ ಇಲ್ಲಿದೆ, ಇದನ್ನ ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಬೇರ್ ಬಿಟ್ಟ ಮೇಲೆ ಕಿತ್ರೆ ಈ ಗಿಡ ಶೇಕ್ ಆಗುತ್ತೆ. ಸೊ ನೋಡಿ, ಇವಾಗ ಸಿಂಪಲ್ ಆಗಿ ಬೆಳಗ್ಗೆ ಅಥವಾ ತೇವಾಂಶದಲ್ಲಿ ಈ ರೀತಿ ಕಿತ್ತಾಕ್ಬಿಟ್ರೆ ಹೊರಗಡೆ ಬಂದ್ಬಿಡುತ್ತೆ. ಸೊ ಇದು ಬಂದು ಡ್ರಿಂಚಿಂಗ್ ವಿಚಾರ ಆಯ್ತು. ಅದೇ ಈಗ ಔಷಧಿಗಳು ಡ್ರೆಂಚಿಂಗ್ ಹೇಳಿದ್ರಿ, ಸ್ಪ್ರೇಗೆ ಸೆಗ್ಮೆಂಟ್ ಅಲ್ಲಿ ಯಾವ್ದು ಕೊಡ್ಬೇಕು? ಸ್ಪ್ರೇಗೆ ಒಂದು 10 ದಿನ ಟೈಮಲ್ಲಿ ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರುವಂತದ್ದು ಬಂದು ಒಂದು ಸೊಳ್ಳೆಗಳು ಅನ್ನೋದು ಇರ್ತದಲ್ಲ, ಅಂದ್ರೆ ಬಿಳಿ ಸೊಳ್ಳೆ, ಬಿಳಿ ನೊಣ, ಹಸಿರು ಸೊಳ್ಳೆ, ಈ ತರದೆಲ್ಲ ಇರ್ತದೆ. ಈಗ ನೋಡಿ, ಇಲ್ಲಿ ಪಕ್ಕದಲ್ಲಿ ಸೇವಂತಿಗೆ ಗಿಡ ಇದೆ. ಸೇವಂತಿಗೆ ಗಿಡ ಇತ್ತು ಅಂತ ಹೇಳಿದ್ರೆ ಬಿಳಿ ನೊಣಗಳು ನಿಮಗೆ ಆಲ್ರೆಡಿ ರೆಡಿ ಆಗಿರ್ತದೆ ಅದರಲ್ಲಿ, ಅದರಿಂದ ಇನ್ಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಹಂತದಲ್ಲಿ ಒಂದು ಅಸಿಟಮೈಪ್ರೈಡ್, ಎಲ್ಲದಕ್ಕೂ ಅಷ್ಟೇ ಕಾಮನ್. ನಾವು ಈ ಸ್ಟಾರ್ಟಿಂಗ್ ಅಲ್ಲೇ ಗಿಡಕ್ಕೆ ಹೆವಿ ಆಗಿರೋ ಔಷಧಿಗಳನ್ನ ಕೊಡಬಾರ್ದು. ಪುಟ್ಟದಾಗಿ ಕೊಟ್ಕೊಂಡು ಆ ಲೋಯರ್ ಎಂಡ್ ಇಂದ ಹೈಯರ್ ಎಂಡ್ ತಗೊಂಡು ಹೋಗ್ಬೇಕು. ಮೊದ್ಲೇ ಹೈಯರ್ ಎಂಡ್ ಕೊಟ್ಬಿಟ್ರೆ ನೆಕ್ಸ್ಟ್ ಬಂದು ಫ್ಯೂಚರ್ ಅಲ್ಲಿ ಹೋಗ್ತಾ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿ ಯಾವ್ದು ಹತೋಟಿಗೆ ಬರೋದಿಲ್ಲ, ರೋಗನೇ ಆಗ್ಲಿ ಕೀಟಬಾಧೆ ಆಗ್ಲಿ ಎಲ್ಲ. ಅದಕ್ಕೆ ಲೋಯರ್ ಎಂಡ್ ಇಂದ ತಗೊಂಡೋಗ್ಬೇಕು. ಅಸಿಟಮೈಪ್ರೈಡ್, ಒಂದು ಫಂಗಿಸೈಡ್ ಯಾವ್ದಾದ್ರು, ರೋಡಮಿಲ್ ಗೋಲ್ಡ್ ಅಥವಾ M45 ಆಗ್ಲಿ ಅದು. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಗಿಡ ಸ್ಮೂತ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಒಂದು ಟಾನಿಕ್, ಒಂದು ಸ್ಪ್ರೇ, ಒಂದು 10 ದಿನ ಟೈಮ್ ಅಲ್ಲಿ. ಅದಾದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು ತೊಂದರೆ ಸ್ಟಾರ್ಟ್ ಆಗ್ತಾ ಇರೋದು ಬಂದು ಇಲ್ಲಿ ಗಮನಿಸಿ ಬನ್ನಿ. ಈ ಸಾಮಾನ್ಯ ಎಲ್ಲ ಬೆಳೆಗಳಲ್ಲೂ ಇರ್ತದೆ. ನಿಮಗೆ ನೋಡಿ, ಈ ಎಲೆನಲ್ಲಿ ಎಷ್ಟು ಸಣ್ಣಕ್ಕಿರ್ತದೆ. ಸೊ ಇದರಲ್ಲೇನೆ ನಿಮ್ಗೆ ಹುಳ ಇರ್ತದೆ. ಬೇಕಾದ್ರೆ ಅದನ್ನು ನಾನು ಟ್ರೈ ಮಾಡ್ತೀನಿ, ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೀನಿ. ಅದು ಜೀವಂತವಾಗಿರೋದ್ರಲ್ಲಿ ಯೆಲ್ಲೋ ಕಲರ್ ತರ ಯೆಲ್ಲೋ ಕಲರ್ ಇರುತ್ತೆ, ಇದು ಸತ್ತಿದ್ರೆ ಬ್ಲಾಕ್ ಕಲರ್ ಇರುತ್ತೆ. ಇದಕ್ಕಿನ್ನ ಕೊಟ್ಟಿಲ್ಲ ಈಗ, ಅದನ್ನ ತೆಗಿಯೋದೇ ಒಂದು ದೊಡ್ಡ ಟಾಸ್ಕ್. ಸಿಂಪಲ್ ತೆಗಿಯೋಷ್ಟಲ್ಲೇ ಸತ್ತೋಗ್ಬಿಡ್ಬೋದು. ಅದೊಂದು ರಂಗೋಲಿ ಅಂತಾರೆ, ಉತ್ತರ ಕರ್ನಾಟಕ ಕಡೆ ಹಾವಿನ ಎಡೆ ಅಂತಾರೆ, ಇಂಗ್ಲಿಷ್ ಅಲ್ಲಿ ಲೀಫ್ ಮೈನರ್ ಅಂತಾರೆ, ಗೆರೆ ಹುಳ ಅಂತಾರೆ, ಯಾವ್ದಾದ್ರು ಅನ್ಕೊಳ್ಳಿ, ಅದೊಂದೇ. ಸೊ ಅದಕ್ಕೆ ಬಂದು ಪ್ರಾಥಮಿಕ ಹಂತದಲ್ಲಿ ಈಗ ಬಂದು ಏನ್ ತಂದಿದೀನಿ, ಅಬಾಮೆಕ್ಟಿನ್, ಅಬಾಸಿನ್ ಅಂತಾರಲ್ಲ. ಸೊ ಅದು ನಮ್ ಕಡೆಗೆ ಅದ್ ಸಿಗುತ್ತೆ. ಅದೇನ್ ಸಮಸ್ಯೆಗೆ ಅದೇ ಈ ರಂಗೋಲಿ ಪ್ರಾಥಮಿಕ ಹಂತದ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೊಡೆದ್ಬಿಟ್ರೆ ಇಮಿಡಿಯೇಟ್ ಅಲ್ಲಿ ಕಂಟ್ರೋಲ್ ಆಗೋಗುತ್ತೆ. ಸೊ ಇದು ನೆಕ್ಸ್ಟ್ ಕೊಟ್ರೆ ಆ ರಂಗೋಲಿ ಅನ್ನೋದು ಹತೋಟಿಗೆ ಬರ್ತದೆ. ಅದು ಬಿಟ್ರೆ ನೆಕ್ಸ್ಟ್ ಇನ್ನ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಇದಕ್ಕೆ ಬರ್ಬೋದಾಗಿರುವಂತ ರೋಗಗಳು ಏನಂತ ಹೇಳಿದ್ರೆ ಕಾಫಿ ರಸ್ಟ್ ಬರುತ್ತೆ, ಬೂದಿ ರೋಗ ಕೆಲವೊಂದ್ ಸರ್ತಿ ಬೀಳುತ್ತೆ. ಕಾಫಿ ರಸ್ಟ್ ಸಾಮಾನ್ಯವಾಗಿ ಬಂದೇ ಬರುತ್ತೆ ಅದು ಬೀನ್ಸ್ ಬೆಳೆನಲ್ಲಿ. ಮತ್ತೆ ಬೂದಿ ರೋಗ ರೇರ್ ಆಗಿ ಬರ್ಬೋದು. ಅದು ಬಿಟ್ರೆ ಇನ್ನ ನಾರ್ಮಲ್ ಆಗಿ ಬ್ಲೈಟ್ ಬರುತ್ತೆ, ಆಲ ಬ್ಲೈಟ್ ಅಂತಾರೆ, ಅದು ಬರುತ್ತೆ.
ಮತ್ತೆ ತ್ರಿಪ್ಸ್ ಅವಳಿ ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ. ಜೊತೆಗೆ ಇನ್ನಂತ ಹೇಳಿದ್ರೆ ಕಾಯಿ ಮೇಲೆ ಡಾಟ್ಸ್ ಬರುತ್ತೆ, ಬ್ಯಾಕ್ಟೀರಿಯಲ್ ಸ್ಪಾಟ್ ಅಂತಾರೆ ಅಥವಾ ಹಾಲೋ ಬ್ಲೈಟ್ ಏನೋ ಅಂತಾರೆ ಅದನ್ನ. ಸೊ ಅದು ಬರ್ತದೆ. ಇಂಥ ತೊಂದರೆಗಳು ಇನ್ನು ಮುಂದೆ ಬರ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಬಂದಿರೋ ತೊಂದರೆಗಳನ್ನ ನೋಡ್ಕೊಂಡು ಇದ್ ಮಾಡ್ಬೇಕು. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಒಮ್ಮೆ 19 ಅಲ್ಲಿ ಕೊಟ್ಟಿದ್ದೀನಿ ಈಗ ಅಷ್ಟೇ. ಇನ್ನ ನೆಕ್ಸ್ಟ್ ಬಂದು ಒಂದ್ ಸ್ವಲ್ಪ ಯೂಮಿಕ್ ಆಸಿಡ್ ಆಗ್ಲಿ ಅಥವಾ ಲಘು ಪೋಷಕಾಂಶ ಆಗ್ಲಿ ಒಂಚೂರು ಕೊಡ್ಬೇಕಾಗುತ್ತೆ. ಮೋಡ ಮಳೆ ವಾತಾವರಣ ಇದ್ದಾಗ ಮಾತ್ರ ಲಘು ಪೋಷಕಾಂಶಗಳು ಆಗ್ಲಿ ಗೊಬ್ಬರಗಳಾಗ್ಲಿ ಕೊಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಮಳೆ ತೇವಾಂಶ ಜಾಸ್ತಿ ಆಗಿದ್ರೆ ಚೆನ್ನಾಗಿ ನೀರ್ ಕುಡ್ದಿರ್ತದೆ, ಅದ್ರ ಮೇಲೆ ನಾವು ಇನ್ನ ಸ್ವಲ್ಪ ತಿನ್ನೋಂತ ಕೊಟ್ಟಾಗ ಅಜೀರ್ಣ ಆಗಿ ಗಿಡ ಸ್ವಲ್ಪ ಸಿಂಕ್ ಆಗೋ ಚಾನ್ಸಸ್ ಇರ್ತದೆ, ರೋಗಕ್ಕೆ ಆಸ್ಪದ ಇರುತ್ತೆ. ಸೊ ಇದನ್ನ ಮಳೆ ವಾತಾವರಣದಲ್ಲೇ ನೋಡ್ಕೊಂಡು ಕೊಡ್ಬೇಕು. ಇದಿಷ್ಟು ಒಂದು ಪುಟ್ಟ ಮಾಹಿತಿ, ಬೇಸಿಕ್ ಇನ್ಫಾರ್ಮೇಶನ್. ಸರಿ ಸರ್, ಈಗ ಈ ಸದ್ಯಕ್ಕೆ ಇದು ನೀವು ಕೊಟ್ಟಿರೋದು ಹೆಚ್ಚೆ ಆಯ್ತು, ನಿಮ್ಗೆ ಗೊತ್ತಿರತಕ್ಕಂತ ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಮತ್ತೆ ಕಾಯಿ ಬರೋ ಸ್ಟೇಜ್ ಅಲ್ಲಿ ಮತ್ತೊಮ್ಮೆ ವಿಡಿಯೋ ಮಾಡೋಣ. ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ, ನಿಮ್ ಚಾನಲ್ ಕಡೆಯಿಂದ, ಇಬ್ಬರು ಚಾನಲ್ ಕಡೆಯಿಂದ, ವೀಕ್ಷಕರಿಂದನೂ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀವಿ. ನಮಸ್ಕಾರ. ಯಾರ್ಯಾರು ವಿಡಿಯೋ ನೋಡ್ತೀರಾ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ನೋಡೋದ್ಮೇಲೆ ಮಾಹಿತಿ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಇನ್ನ ಗೊತ್ತಿಲ್ದಿರೋರಿಗೆ ಶೇರ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಮುಗಿಸ್ತಾ ಇದೀವಿ. ಧನ್ಯವಾದಗಳು.